ಬಾಲಿವುಡ್ ನಿರ್ದೇಶಕ ನಿತೇಶ್ ತಿವಾರಿ ಅವರ ಮಹತ್ವಾಕಾಂಕ್ಷಿ ಸಿನಿಮಾ ರಾಮಾಯಣ ಇದೀಗ ಸಖತ್ ಸುದ್ದಿಯಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ರಾಮಾಯಣ ಪಾರ್ಟ್ 1ರ ಮೊದಲ ಗ್ಲಿಂಪ್ಸ್ ಸಿನಿ ಪ್ರಿಯರಲ್ಲಿ ಹೆಚ್ಚು ಕುತೂಹಲ ಮೂಡಿಸಿದೆ. ಮೊದಲ ಭಾಗದ ಶೂಟಿಂಗ್ ಮುಗಿದಿದ್ದು, ಈ ಸಿನಿಮಾ 2026ರ ದೀಪಾವಳಿಯಲ್ಲಿ ಬಿಡುಗಡೆಯಾಗಲಿದೆ. ಈ ನಡುವೆ ಸಿನಿಮಾದ ಕಲಾವಿದರ ಸಂಭಾವನೆ ಕುರಿತ ಮಾಹಿತಿ ಬಹಿರಂಗವಾಗಿದ್ದು, ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ಸಿನಿಮಾದ ಪ್ರಮುಖ ಪಾತ್ರ ಶ್ರೀರಾಮನನ್ನು ರಣಬೀರ್ ಕಪೂರ್ ಮಾಡುತ್ತಿದ್ದಾರೆ. ಈ ಪಾತ್ರಕ್ಕಾಗಿ ಅವರು ಒಟ್ಟಾರೆ 150 ಕೋಟಿ ಸಂಭಾವನೆ ಪಡೆದುಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಇದರಲ್ಲಿ ಪಾರ್ಟ್ 1 ಹಾಗೂ ಪಾರ್ಟ್ 2ರ ಸಂಭಾವನೆ ಸೇರಿದ್ದು, ಪ್ರತಿ ಭಾಗಕ್ಕೆ 75 ಕೋಟಿ ಸಿಗುತ್ತಿದೆ. ಕೆಜಿಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ಯಶ್ ಈ ಚಿತ್ರದಲ್ಲಿ ರಾವಣನ ಪಾತ್ರವನ್ನೇ ನಿಭಾಯಿಸುತ್ತಿದ್ದಾರೆ. ಚಿತ್ರದ ಸಹನಿರ್ಮಾಪಕರೂ ಆಗಿರುವ ಅವರು ನಟನಾಗಿ 100 ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ಎನ್ನಲಾಗಿದೆ. ಪ್ರತಿ ಭಾಗಕ್ಕೆ 50 ಕೋಟಿ ಇರಲಿದೆ ಎಂಬ ಟಾಕ್. ದಕ್ಷಿಣ ಭಾರತದ ಹ್ಯಾಟ್ ಥ್ರೋಬ್ ಸಾಯಿ ಪಲ್ಲವಿ ತಮ್ಮ ವೃತ್ತಿ ಜೀವನದ ಅತ್ಯುಚ್ಚ ಸಂಭಾವನೆ ಪಡೆಯುತ್ತಿದ್ದಾರೆ. ರಾಮಾಯಣದಲ್ಲಿ ಸೀತೆಯ ಪಾತ್ರಕ್ಕಾಗಿ 12 ಕೋಟಿ ಸಂಭಾವನೆ ಸಿಗುತ್ತಿದೆ. ಇದು 2 ಭಾಗಗಳ ಒಟ್ಟಾರೆ ಸಂಭಾವನೆ. ಚಿತ್ರದ ಬಜೆಟ್ ಎಷ್ಟು? ಈ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ನ್ನು ನಮಿತ್ ಮಲ್ಹೋತ್ರಾ ಅವರ ಡಿನೆಕ್ ಪ್ರೈಮ್ ಫೋಕಸ್ ಸ್ಟುಡಿಯೋ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ನಿರ್ಮಾಣ ಮಾಡುತ್ತಿವೆ. ಪಾರ್ಟ್ 1ಗೆ 900 ಕೋಟಿ ಬಜೆಟ್, ಪಾರ್ಟ್ 2ಗೆ 700 ಕೋಟಿ ಬಜೆಟ್. ಒಟ್ಟಾರೆ 1600 ಕೋಟಿ ಬಜೆಟ್ನಲ್ಲಿ ಸಿನಿಮಾ ಮೂಡಿಬರುತ್ತಿದೆ. ರಾಮಾಯಣ ಪಾರ್ಟ್ 2 ಕೂಡ 2027ರ ದೀಪಾವಳಿಗೆ ಬಿಡುಗಡೆಯಾಗಲಿದೆ.